ನಮಸ್ಕಾರ ಸ್ನೇಹಿತರೆ. ಈ ದಿನ ಕನ್ನಡ ವ್ಯಾಕರಣ ಭಾಗ 1ರಲ್ಲಿ ಕನ್ನಡ ವರ್ಣಮಾಲೆಯ ಪರಿಚಯವನ್ನು ಮಾಡಿಕೊಳ್ಳಿ. ನಾನಿವಾಗ ಮಾಡ್ತಾ ಇರೋಂಥ ವಿಡಿಯೋ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ PDO, ಗ್ರೂಪ್ ಸಿ, STA, FTA, ಕಂಪಲ್ಸರಿ ಕನ್ನಡ, SLC, PUC ಅಂದರೆ ಪ್ರತಿಯೊಂದು ಕನ್ನಡ ಪರೀಕ್ಷೆಗಳನ್ನು ಬರೆದಿರುವಂಥವರಿಗೆ ಅತ್ಯಂತ ಉಪಯುಕ್ತವಾದುದು ಅಂತ ಹೇಳ್ಬೋದು. ಬನ್ನಿ, ಈಗ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರ ಬರುತ್ತೆ? ನಿಮಗೆಲ್ಲರಿಗೂ ಗೊತ್ತಿದೆ, 49 ಅಕ್ಷರಗಳಿವೆ ಅಂತ. ಈ 49 ಅಕ್ಷರಗಳನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ಆ ಇಂದ ಳ ತನಕ ಇದೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಯಾಕೆಂದರೆ ಫಸ್ಟ್ ಎರಡನಿಂದ ಎಲ್ಲರೂ ಓದ್ಕೊಂಡು ಬಂದಿರ್ತೀರ, ಇದು ಗೊತ್ತಿರುತ್ತೆ. ಈ 49 ಅಕ್ಷರಗಳ ಬಗ್ಗೆನೇ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಈ ಕನ್ನಡ ವರ್ಣಮಾಲೆ ಈ 49 ಅಕ್ಷರಗಳನ್ನು ಈ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ? 3 ವಿಧ. ಯಾವುದು? ಸ್ವರಗಳ 13, ವ್ಯಂಜನಗಳ 34, ಯೋಗವಾಕಗಳು 2. ನೋಡಿ, ಈ ಮೂರನ್ನು ಸೇರಿಸಿದ್ರೆ ಅಂದರೆ ಈ ಮೂರನ್ನು ಸೇರಿಸಿದ್ರೆ 49 ಆಗುತ್ತೆ ಅಲ್ವಾ? ಸಾರಿ ಬರ್ತಾ ಇಲ್ಲ ಇದು. ನೋಡಿ, ಈ ಮೂರನ್ನು ಸೇರಿಸಿದ್ರೆ 49 ಅಕ್ಷರಗಳಾಗ್ತವೆ. ಈಗ ಮೊದಲು ನಾವು ಸ್ವರಗಳ 13 ಇದೆ. ಅದರಲ್ಲಿ ರಸ್ವ ಸ್ವರ 6 ಅಕ್ಷರಗಳು, ದೀರ್ಘ ಸ್ವರ 7 ಅಕ್ಷರಗಳು. ನೆಕ್ಸ್ಟ್ ವ್ಯಂಜನ 34 ಅಕ್ಷರಗಳನ್ನೇ 2 ಭಾಗ ಮಾಡ್ಕೊಂಡು, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು 25 ಅಕ್ಷರಗಳು, ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. 25 ಅಕ್ಷರಗಳಿರುವಂತಹ ವರ್ಗೀಯ ವ್ಯಂಜನಗಳನ್ನೇ 3 ಗುಂಪುಗಳು ಮಾಡ್ಕೊಂಡಿದ್ವಿ. ಅಲ್ಪ ಪ್ರಾಣ 1, ಮಹಾಪ್ರಾಣ, ಅನುನಾಸಿಕ. ನೆಕ್ಸ್ಟ್ ಬಂದು ಯೋಗವಾಕಗಳು 2. ಇದ್ರ ಬಗ್ಗೆ ವಿವರವಾಗಿ ಮುಂದೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಫಸ್ಟು ನಾವು ಸ್ವರಗಳಲ್ಲಿ 13 ಅಕ್ಷರಗಳಿದೆ ಅಲ್ವಲ್ಲ, ಆ 13 ಅಕ್ಷರಗಳ ಬಗ್ಗೆ ಮತ್ತು ಸ್ವರಗಳಂದರೆ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಯೋಣ. ಸ್ವರಗಳಂದರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಂದರೆ ಯಾವುದೇ ಬೇರೆ ಅಕ್ಷರದ ಸಹಾಯವನ್ನೇ ಪಡೆಯದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತವೆ. ಯಾವುದು? ಈ 13 ಅಕ್ಷರಗಳು. ಎಲ್ಲಿಂದ ಎಲ್ಲಿ ತನಕ ಇದೆ? ಆ ಇಂದ ಔ ತನಕ ಇದೆ. ಆ ಇಂದ ಔ ತನಕ ಇದೆ. ಯಾವುದಿದು? ಆ, ಇ, ಈ, ಉ, ಊ, ರು, ಎ, ಐ, ಓ, ಓ, ಹೌ. ಇವೆಲ್ಲ ಸ್ವರಗಳು. ಈ 13 ಅಕ್ಷರಗಳಿರುವಂಥ ಸ್ವರಗಳನ್ನು 2 ವಿಧವಾಗಿ ಮಾಡ್ಕೋಬಹುದು. ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರ ಅಂದರೆ ಏನು? ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳು. ಒಂದು ಮಾತ್ರ ಕಾಲಾವಧಿ ಅಂದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸ್ವಲ್ಪ ಸಮಯದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು. ಅಂದರೆ ನಾವು ಉಚ್ಚಾರಣೆ ಮಾಡುವಾಗ ಕಡಿಮೆ ಸಮಯವನ್ನು ತಗೊಳ್ಳುತ್ತೆ ಅದು. ಅದರಲ್ಲಿ ಹ್ರಸ್ವಗಳು ಎಷ್ಟಿದೆ? ಹ್ರಸ್ವ ಸ್ವರ ಎಷ್ಟಿದೆ? ಒಟ್ಟು 6 ಅಕ್ಷರಗಳು ಹ್ರಸ್ವ ಸ್ವರದಲ್ಲಿ. ಯಾವುದ್ಯಾವುದು? ಆ, ಇ, ಉ, ರು, ಎ, ಓ. ಇನ್ನೆರಡನೇ ದೀರ್ಘ ಸ್ವರ. ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸುವ ಅಕ್ಷರಗಳು. ಒಟ್ಟು 7 ಅಕ್ಷರಗಳು. ಉದಾಹರಣೆ: ಆ, ಇ, ಉ, ಎ, ಐ, ಓ, ಔ. ಈಗ ಎರಡಕ್ಕೂ ವ್ಯತ್ಯಾಸ ಹೇಳ್ತೀನಿ ನೋಡಿ. ಬರೀ ಆ ಅಂತೀವಿ ಅಂದರೆ ಉಚ್ಚಾರಣೆ ಮಾಡುವಾಗ ಸ್ವಲ್ಪ ಸಮಯ ತಗೊಂಡಿದೆ, ಅಂದರೆ ಒಂದು ಮಾತ್ರ ಕಾಲಾವಧಿ. ಇಲ್ಲಿ ಆ ಅಂತೀವಿ. ಈಗ ಆ ಅಂತ ಹೇಳಬೇಕು ಅಂದರೆ ಎಳಿತಾ ಇದ್ದೀವಿ, ಅಂದರೆ ಜಾಸ್ತಿ ಸಮಯವನ್ನು ತಗೊಳುತ್ತೆ. ಅದು 2 ಮಾತ್ರ ಕಾಲಾವಧಿ. ಅರ್ಥ ಆಗ್ತಿದೆಯಾ? ಸ್ವಲ್ಪ ದೀರ್ಘವಾಗಿ ಹೇಳಿದ್ರೆ ಅದು ದೀರ್ಘ ಸ್ವರ. ಕಡಿಮೆ ಸಮಯ ಅದನ್ನ ತಗೊಂಡು ನಾವು ಉಚ್ಚಾರಣೆ ಮಾಡಿದ್ರೆ ಅದು ಹ್ರಸ್ವ ಸ್ವರ. ಅರ್ಥ ಆಯ್ತಾ? ಇನ್ನು ಸಂಧ್ಯಾಕ್ಷರ. ಸಂಧ್ಯಾಕ್ಷರ 2 ಇದೆ, ಒಂದು ಐ ಮತ್ತು ಔ. ಈಗ ನಿಮಗೆ ಸ್ವರಗಳ ಬಗ್ಗೆ ಚೆನ್ನಾಗಿ ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ.
ಇನ್ನೊಂದು ಸರಿ ಬೇಕು ಅಂದರೆ ಹೇಳ್ತೀನಿ. ಅಂದರೆ ಸ್ವರಗಳು 13 ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರಗಳಂತ ಹೇಳ್ತೀವಿ. ಆ ಸ್ವರಗಳಲ್ಲಿ 2 ವಿಧ, ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಅದರಲ್ಲಿ ಹ್ರಸ್ವ ಸ್ವರಗಳ 6 ಇದೆ, ದೀರ್ಘ ಸ್ವರ 7 ಇದೆ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಿದರೆ ಅದು ಹ್ರಸ್ವ ಸ್ವರ, 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಿದರೆ ಅದು ದೀರ್ಘ ಸ್ವರ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟು ವ್ಯಂಜನಗಳು ಬರೋಣ. ನೋಡಿ, ಇಲ್ಲಿ ಸ್ವರಗಳ 13 ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಂಡ್ರಿ. ಈಗ ಎರಡನೇ ಬಂದು ವ್ಯಂಜನಗಳು. ಇದು 34 ಇದೆ. ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಈಗ ಈ ವ್ಯಂಜನ ಅಂದರೆ ಏನು? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳು. ನೋಡಿ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳಂದರೆ ಇವು ಸ್ವತಂತ್ರವಾಗಿ ಉಚ್ಚಾರಣೆ ಆಗಲ್ಲ. ನಿಮಗೆ ಗೊತ್ತಿರಲಿ ಅದು. ಏಕೆಂದರೆ ಇಲ್ಲಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳಾಗ್ತವೆ. ಯಾಕೆಂದರೆ ಇವು ಯಾವುದೇ ಬೇರೆ ಅಕ್ಷರಗಳ ಸಹಾಯವನ್ನು ಪಡೆಯದೇ ಇರುವಂಥವು ಯಾವ ಸ್ವರಗಳು. ಆದರೆ ಈ ಸ್ವರಗಳ ಸಹಾಯ ಯಾರಿಗೆ ಬೇಕಾಗುತ್ತೆ? ಈ ವ್ಯಂಜನಗಳಿಗೆ ಬೇಕಾಗುತ್ತೆ. ಈ ವ್ಯಂಜನಗಳು ಈ ಸ್ವರಗಳ ಸಹಾಯವನ್ನು, ಅಂದರೆ ಈ ಸ್ವರಗಳಿದಾವಲ್ಲ, 13 ಅಕ್ಷರಗಳಿದಾವಲ್ಲ, ಈ ಅಕ್ಷರಗಳನ್ನು ಸಹಾಯವನ್ನು ಪಡ್ಕೊಂಡೇ ಇವು ಉಚ್ಚಾರ ಮಾಡೋದು. ಅದು ಎಷ್ಟು ಅಕ್ಷರ? 34 ಅಕ್ಷರ ಇದ್ದಾವೆ. ಅಂದರೆ ಕಾಟು ಳ, ಕಾಟು ಳ ಇವೆಲ್ಲ ವ್ಯಂಜನಗಳು. ನೋಡಿ ತೋರಿಸ್ತೀನಿ ಈಗ. ಇದೆಲ್ಲ ವ್ಯಂಜನಗಳು. ನೋಡಿ, ಇಲ್ಲಿ ಕಾ ಕಾಣಿಸ್ತಾ ಇದೆಯಲ್ಲ, ಕ. ಇದು ಕವರ್ಗ, ಇದು ಗವರ್ಗ, ಇದು ಗವರ್ಗ, ಗಹವರ್ಗ, ಜವರ್ಗ. ನೋಡಿಲಿ, ಅಥವಾ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ, ಹಿಂಗೆ ಹೇಳ್ಬೋದು. ಇವು ಈ ಮತ್ತೆ ಯಾರ, ಲ, ವ, ಶ, ಶ, ಸ, ಹ, ಳ ಇವೆಲ್ಲ ವ್ಯಂಜನಗಳು. ಎಲ್ಲ ಸೇರಿ ವ್ಯಂಜನಗಳಂತೀವಿ. ಈ ವ್ಯಂಜನಗಳು ನೋಡಿ, ಇಲ್ಲಿಂದ ಇಲ್ಲಿ ತನಕ ವ್ಯಂಜನಗಳು. ಈ ವ್ಯಂಜನಗಳನ್ನು ನಾವೇನು ಮಾಡ್ತೀವಿ? ವರ್ಗಗಳನ್ನು ನೋಡ್ಕೊಂಡಿವಿ. 5 ವರ್ಗಗಳು. ಒಂದು ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಈ ವ್ಯಂಜನಗಳಲ್ಲಿ 2 ವಿಧ ಇದೆ. ಒಂದು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದರೆ 25 ಅಕ್ಷರಗಳು. ಅಂದರೆ ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಇದೆಯಲ್ಲ, ಇಷ್ಟನ್ನು ಸೇರಿಸಿದರೆ 25 ಅಕ್ಷರಗಳು ಬರ್ತವೆ. ಇಲ್ಲಿ ಈ ಅವರ್ಗೀಯ ವ್ಯಂಜನ ಅಂದರೆ 9 ಅಕ್ಷರಗಳು ಬರ್ತವೆ. ಈ ವರ್ಗೀಯ ವ್ಯಂಜನ ಅಂದರೆ ಏನು ಅಂತ ಹೇಳಿದರೆ, ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ಅನುಸರಿಸಿ 25 ಅಕ್ಷರಗಳನ್ನು 5 ವರ್ಗಗಳಾಗಿ ಮಾಡ್ಕೊಂಡಿದ್ವಿ. ಅಂದರೆ 25 ಅಕ್ಷರಗಳು ಯಾವ್ಯಾವ ಅಕ್ಷರ ಯಾವ್ಯಾವ ಅಂಗಗಳಿಂದ ಉಚ್ಚಾರಣೆ ಆಗುತ್ತೆ, ಅಂದರೆ ಉಚ್ಚಾರಣೆ ಆಗುವಂಥ ಸ್ಥಳ ಎಲ್ಲಿಂದ ಉಚ್ಚಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿ. ಈಗ 5 ವರ್ಗಗಳಿದೆ. ಕಚಟ, ತ, ಪ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಇದೇ ನೋಡಿ, ಇಲ್ಲಿ ಇದೊಂದು ವರ್ಗ, ಇದೊಂದು ವರ್ಗ, ಇದೊಂದು ವರ್ಗ, ಇದೊಂದು ವರ್ಗ, ಪವರ್ಗ, ಇದೊಂದು. ಈ ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಹೆಂಗೆ ಅಕ್ಷರ ಹುಟ್ಟುವ ಸ್ಥಾನವನ್ನು ಅನುಸರಿಸಿ 5 ವರ್ಗಗಳಾಗಿ ಮಾಡ್ಕೊಂಡಿದ್ವಿ ಅಂದರೆ, ಒಂದು ಅಲ್ಪಪ್ರಾಣ. ಅಲ್ಪಪ್ರಾಣ ಅಂದರೆ ಏನು? ಉಸಿರನ್ನು, ಅಕ್ಷರವನ್ನು ಉಚ್ಚಾರಣೆ ಮಾಡುವಾಗ ಕಡಿಮೆ ಉಸಿರಿನಿಂದ ಉಚ್ಚರಿಸಿದರೆ, ಅಂದರೆ ಎಳೆಯಲ್ಲ ಅಕ್ಷರ ಉಚ್ಚಾರಣೆ ನಾವು ಕಡಿಮೆ ಉಸಿರು ತಗೊಳ್ಳೋದು. ಉಸಿರು ತಗೊಳ್ಳೋದು ಸ್ವಲ್ಪ ತಗೊಂಡ್ರೆ ಸಾಕು. ಅದು ಯಾವುದೇ ಇದು ಮೊದಲನೇ ಇಲ್ಲಿದೆಯಾ ನೋಡಿ, ಕ, ಚ, ಟ, ತ, ಪ ಒಂದು ಮೊದಲನೇ ವರ್ಗ. ಇದು 3ನೇ ವರ್ಗ. ಗ, ಜ, ಡ, ದ, ಬ ಇದು 3ನೇ ವರ್ಗ. ಇವು ಅಲ್ಪ, ಅಂದರೆ ಇವಕ್ಕೆ ಜಾಸ್ತಿ ಸಮಯ. ಕ ಅಷ್ಟೇ. ಚ, ಟ ಅಂದರೆ ಸಮಯ ಜಾಸ್ತಿ ತಗೊಳ್ಳಲ್ಲ. ಈಗ ಗ, ಜ, ಡ ಸಮಯ ಅಂದರೆ ಕಡಿಮೆ ಉಸಿರಿಂದ ಮಾಡ್ತೀವಿ, ಎಳಿಯಲ್ಲ ನಾವು. ಅದು ಎಷ್ಟು ಅಕ್ಷರ? 10 ಅಕ್ಷರ ಬರುತ್ತೆ ನೋಡಿ. ಇಲ್ಲಿ 1, 2, 3, 4, 5, 6, 7, 8, 9, 10 ಅಕ್ಷರ ಆಯಿತು. ನೆಕ್ಸ್ಟು ಮಹಾಪ್ರಾಣ. ಮಹಾಪ್ರಾಣ ಅಂದರೆ ನಾವು ಅಕ್ಷರವನ್ನು ಉಚ್ಚಾರಣೆ ಮಾಡುವಾಗ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಿ, ಹೆಚ್ಚು ಉಸಿರನ್ನು ಎಳ್ಕೊಳ್ತೀವಿ. ಈಗ ನೋಡಿ, ಇದನ್ನು ವರ್ಗಗಳಾಗಿ ಮಾಡ್ಕೊಂಡಿದೆಯಲ್ವಾ. ಇಲ್ಲಿ ನೋಡಿ 2ನೇ ಭಾಗ, ವರ್ಗದ 2ನೇ ಭಾಗ ಇದು ಯಾವುದು? ಖ, ಛ,
ಥ ಪ ಗ ಜ ಢ ದ ಬ. ಅಂದರೆ ಸಮಯ ಜಾಸ್ತಿ ತಗೊಳ್ತೀವಿ ಇದನ್ನು, ಹಂಗಾಗಿ ಇದನ್ನು ನಾವು ಮಾಪ್ರಾಣ ಅಂತ ಹೇಳ್ತೀವಿ. ಹೆಚ್ಚು ಉಸಿರನ್ನು ಎಳೆದು ಹೇಳ್ತೀವಿ. ಇನ್ನು ಕೊನೆಯ ವರ್ಗ ಇದೆ ನೋಡಿ, 5ನೇ ವರ್ಗ ಅಂದರೆ ಜ್ಞ ಜ್ಞ ಣ ನ ಮ. ಇದು ಅನುನಾಸಿಕ ಅಂತ ಕರಿತೀವಿ. ಅಂದರೆ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಪ್ರತಿ ವರ್ಗದ 5ನೇ ವರ್ಗ ಅಂದರೆ ಕೊನೆಯ ವರ್ಗ, 5ನೇ ವರ್ಗದಲ್ಲಿರುವಂಥ 5 ಅಕ್ಷರಗಳು. ನಿಮಗೆ ಅರ್ಥ ಆಯ್ತೆ? ಅಲ್ಪ ಪ್ರಾಣದಲ್ಲಿ 10 ಅಕ್ಷರ ಇದೆ, ಮಹಾಪ್ರಾಣದಲ್ಲೂ 10 ಅಕ್ಷರ ಇದೆ, ಆದರೆ ಅನುನಾಸಿಕದಲ್ಲಿ ಮಾತ್ರ 5 ಅಕ್ಷರ ಇದೆ. ಇಷ್ಟು ತಿಳ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಮುಂದೆ ನೋಡಿ, ಇನ್ನು ವರ್ಗೀಯ ವ್ಯಂಜನ ಆಯಿತು. ವ್ಯಂಜನಗಳಲ್ಲಿ 1 ವರ್ಗೀಯ ವ್ಯಂಜನ, 2 ಅವರ್ಗೀಯ ವ್ಯಂಜನ. ಅದರಲ್ಲಿ ವರ್ಗೀಯ ವ್ಯಂಜನ ಬಗ್ಗೆ ತಿಳ್ಕೊಂಡ್ವಿ. ಈಗ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಅಕ್ಷರಗಳಿವೆ? 9 ಅಕ್ಷರಗಳಿವೆ. ಅಂದರೆ ಇದು ಅಕ್ಷರ ಉತ್ಪತ್ತಿಯ ದೃಷ್ಟಿಯಿಂದ ಒಂದೇ ಕಡೆ ಸೇರದ ಅಕ್ಷರಗಳು. ಅಂದರೆ ನಾವಲ್ಲಿ ವರ್ಗಗಳು ಮಾಡ್ಕೊಂಡಿದ್ದೀವಿ ನೋಡಿ, ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ. ಆದರೆ ಆ ಥರ ಇಲ್ಲಿ ವರ್ಗಗಳು ಮಾಡೋಕ್ಕಾಗಲ್ಲ. ಯಾವುದು? ಅವರ್ಗೀಯ ವ್ಯಂಜನಗಳಲ್ಲಿ ಇವು ಒಂದೇ ಕಡೆ ವರ್ಗಗಳಾಗಿ ಇರಲ್ಲ. ಹಾಗಾಗಿ ಇವುಗಳು ಅಕ್ಷರಗಳನ್ನು ನಾವು ಹೇಗೆ ಉಚ್ಚಾರಣೆ ಮಾಡ್ತೀವೋ ಅವು ಎಲ್ಲಿಂದ ಉತ್ಪತ್ತಿ ಆಗ್ತಾವೋ ಅದಕ್ಕೆ ಸಂಬಂಧಪಟ್ಟಂಗೆ ಈ ಅಕ್ಷರಗಳು ಒಂದೇ ಕಡೆ ಸೇರದೇ ಇರೋಂಥವು 9 ಅಕ್ಷರಗಳು. ಯ ಇಂದ ಳ ತನಕ. ಅಂದರೆ ಯ, ರ, ಲ, ವ, ಶ, ಶ, ಸ, ಅ, ಳ. ಇದು ಯೋಗವಾಕ್ಯಗಳು. ಎಷ್ಟು ಅಕ್ಷರಗಳಿದೆ ಯೋಗವಾಕ್ಯಗಳಲ್ಲಿ? 2 ಅಕ್ಷರಗಳು. ಈ ಯೋಗವಾಕ್ಯಗಳಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವು ಉಚ್ಚಾರಣೆ ಬೇರೆ ಅಕ್ಷರಗಳ ಸಂಬಂಧನ ಪಡೆದುಕೊಳ್ಳದೇನೆ ಅವು ಉಚ್ಚಾರಣೆ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಅವುಗಳಿಗೆ ಯಾವುದಾದ್ರೂ ಒಂದು ಅಕ್ಷರದ ಸಂಬಂಧ ಬೇಕೇ ಬೇಕು. ಅಂದರೆ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚಾರ ಮಾಡುವಂಥ ಅಕ್ಷರಗಳು. ಈಗ ಅದರಲ್ಲಿ 2 ಯೋಗ, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಅನುಸ್ವರ ಅಂದರೆ ಏನು? ಇಲ್ಲಿಗೆ 0 ಅಲ್ವಾ, ಇದನ್ನ ಹಾಗೆ ನಾವು ಉಚ್ಚಾರಣೆ ಮಾಡೋದು. ಇದಕ್ಕೆ ಸ್ವರಗಳ ಸಹಾಯ ಬೇಕೇ ಬೇಕು. ಯಾವುದು? ಹ ಅನ್ನೋ ಸ್ವರ, ಇದು ಬೇಕೇ ಬೇಕು. ಅನುಸ್ವರ ಉಚ್ಚಾರಣೆ ಆಗಬೇಕು ಅಂದರೆ ಅದಕ್ಕೆ ಬೇರೊಂದು ಅಕ್ಷರಗಳ ಸಹಾಯ ಬೇಕೇ ಬೇಕು. ಅದು ಬಂದ ತಕ್ಷಣ ಹಮ್ಮ ಆಯಿತು, ಇಲ್ಲಾಂದರೆ ಹೆಂಗೆ ಉಚ್ಚಾರಣೆ ಮಾಡ್ತೀರಾ ಅಲ್ವಾ? ಈಗ ವಿಸರ್ಗನೂ ಅಷ್ಟೇ ನೋಡಿ, ಇಲ್ಲಿಗೆ ಹಾ ಬೇಡಾನಿ, ಆ ತೆಗೆದಾಕಿ, ಈಗೇನೆ ಉಚ್ಚಾರಣೆ ಮಾಡೋಕ್ಕಾಗುತ್ತಾ? ಆಗಲ್ಲ. ಇದು ಆ ಸೇರಿಸ್ರೆ ತಾನೇ ಹಾ ಅಂತ ಆಗೋದು. ನೀವು ಯಾವುದೇ ಅಕ್ಷರ ಸಹಾಯವನ್ನು, ಪ್ರತಿಯೊಂದು ಅಕ್ಷರ ಸಹಾಯಕ್ಕೆ ಬೇಕಾಗುತ್ತೆ. ಹಾಗೆ ಉಚ್ಚಾರಣೆ ಮಾಡೋದಕ್ಕೆ ಇದು ಸಾಧ್ಯನೇ ಇಲ್ಲ. ಹಾಗಾಗಿ ಯೋಗವಾಕ್ಯಗಳು 2, ಅದರಲ್ಲಿ ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಅನುಸ್ವರ ಅಂ, ವಿಸರ್ಗ ಅಹ. ಮುಂದೆ ಇನ್ನು ಗುಣಿತಾಕ್ಷರಗಳು ಅಥವಾ ಕಾಗುಣಿತಾಕ್ಷರಗಳು. ಗುಣಿತಾಕ್ಷರ ಅಂದರೆ ಏನು ಅಥವಾ ಕಾಗುಣಿತ ಅಂದರೆ ಏನು ಅಂದರೆ ಎಲ್ಲ ವ್ಯಂಜನಗಳಿಗೆ ಸ್ವರಗಳು ಸೇರಿ ಬರುವ ಅಕ್ಷರಗಳು. ಅಂದರೆ ಎಲ್ಲ ವ್ಯಂಜನಗಳಿಗೆ ಸ್ವರಗಳು ಸೇರಿ ಬರುವ ಅಕ್ಷರಗಳಂದರೆ ಇವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಇವುಗೆ ನಾನು ಮೊದಲೇ ವ್ಯಂಜನ ಅಂದರೆ ಏನು ಅಂತ ಹೇಳಿದೆ. ಅಂದರೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲಾಗದೆ ಸ್ವರಗಳ ಸಹಾಯವನ್ನು ಪಡ್ಕೊಂಡು ಉಚ್ಚರಿಸಲ್ಪಡುವಂಥ ಅಕ್ಷರವನ್ನೇ ವ್ಯಂಜನಗಳಂತೀವಿ. ಹಾಗೆ ಈ ಗುಣಿತಾಕ್ಷರನೂ ಹಾಗೆ. ಆ ವ್ಯಂಜನಗಳು 34 ವ್ಯಂಜನಗಳಿದಾವಲ್ಲ, ಆ 34 ವ್ಯಂಜನಗಳಿಗೆ ಈ ಸ್ವರಗಳು ಸೇರಿದ್ರೇ ಅದು ಒಂದು ಅಕ್ಷರ ಆಗೋಕ್ಕೆ ಸಾಧ್ಯ. ಎಕ್ಸಾಂಪಲ್, ಈಗ ನಾವು ಕ ಅಂತ ಉಚ್ಚಾರಣೆ ಮಾಡಬೇಕು. ಕ ಅಂತ ಹೇಳಿದಾಗ ಅಲ್ಲಿ 2 ಅಕ್ಷರ ಕಾಣಿಸ್ತಾ ಇದೆ, ಒಂದು ಕ, ಇನ್ನೊಂದು ಹ. ಇವೆರಡೂ ಸೇರಿದರೆ ಮಾತ್ರ ಒಂದು ಪೂರ್ಣವಾದಂಥ ಅಕ್ಷರವನ್ನು ಹೊಂದೋದಕ್ಕೆ ಸಾಧ್ಯ ಅಲ್ವಾ? ಕ ಪ್ಲಸ್ ಅ ಕ, ಗ ಪ್ಲಸ್ ಅ ಗ, ಚ ಪ್ಲಸ್ ಅ ಚ. ಈ ಥರ ಅವು ಪ್ರತಿಯೊಂದಕ್ಕೂ ಕೂಡ ಸ್ವರಗಳ ಸಹಾಯ ಬೇಕೇ ಬೇಕು. ಅಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿದರೆ ಅದನ್ನು ಗುಣಿತಾಕ್ಷರ ಅಥವಾ ಕಾಗುಣಿತಾಕ್ಷರ ಅಂತ ಹೇಳ್ತೀವಿ. ಇಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಸಂಯುಕ್ತಾರ ಅಥವಾ ಒತ್ತಕ್ಷರ. ಸಂಯುಕ್ತ ಅಂದ್ರೇನು? 2. ಒತ್ತಕ್ಷರ ಅಂದ್ರೇನು? ಅದು ಕೂಡ 2. ಅಂದರೆ ಇಲ್ಲಿ ಯಾವ 2 ಅಂದರೆ 2 ವ್ಯಂಜನಗಳ ಸೇರಿ ಆಗುವ ಅಕ್ಷರಗಳು ಸಂಯುಕ್ತಾರ. ಅಂದರೆ
ಒತ್ತಕ್ಷರ ಯಾವುದೇ ಆಗಲಿ ಆದರೆ ಅದು ವ್ಯಂಜನ ಆಗಿರಬೇಕು, ಎರಡು ವ್ಯಂಜನ ಆಗಿರಬೇಕು. ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ಸಂಯುಕ್ತಾಕ್ಷರಗಳು. ಈಗ ಅಕ್ಕ ನೋಡಿ, ಕ ಇದೆ, ಆದರೂ ಕೆಳಗಡೆ ಇನ್ನೊಂದು ಅಕ್ಷರ ಇದೆ, ಅದು ಸೇಮ್ ಕ ಸಂಯುಕ್ತ ಎರಡಿದೆಯಾ, ಮೇಲೊಂದು ಕೆಳಗಡೆ ಒಂದೊಂದು, ಎರಡಾಯಿತು, ಒತ್ತಕ್ಷರ ಆಯಿತು. ನ ಇದೆಯಾ, ಕ್ಷ ಇದೆಯಾ, ಮತ್ತಾಗೆ ರೋತಿ, ಅಂದರೆ ಇವೆಲ್ಲ ಒತ್ತಕ್ಷರಗಳು, ಅಂದರೆ ಸಂಯುಕ್ತ ಎರಡೆರಡು ಇರೋದು. ಈ ಸಂಯುಕ್ತಾಕ್ಷರವನ್ನೇ ಎರಡು ವಿಧ ಮಾಡ್ಕೋಬೋದು. ಒಂದು ಸಜಾತಿಯ ಸಂಯುಕ್ತರ, ಇನ್ನೊಂದು ವಿಜಾತಿಯ ಅಕ್ಷರ ಸಂಯುಕ್ತಾಕ್ಷರ. ಸಜಾತಿ ಅಂದರೆ ಒಂದೇ ಜಾತಿಯ ವ್ಯಂಜನ ಸೇರಿ ಆಗುವ ಅಕ್ಷರಗಳು. ಒಂದೇ ಜಾತಿ, ಈಗ ಒತ್ತಕ್ಷರ ಒಂದೇ ಜಾತಿಗೆ ಸೇರಿರಬೇಕು. ಇಲ್ಲಿ ನೋಡಿ, ಉದಾಹರಣೆಗೆ ಅಕ್ಕ ಅಂತ ಇದೆ, ಅದರಲ್ಲಿ ಕಾ ಜಾತಿಗೆ ಸೇರಿದ್ದು ಕಾನೇ ಇದೆ ಅಲ್ವಾ, ಹಾಗಾಗಿ ಸಜಾತಿ ಒಂದೇ ಜಾತಿ. ನಾಗೆ ನಾನೇ ಇದೆ, ಅಣ್ಣ, ಇದು ಸಜಾತಿ ಒಂದೇ ಜಾತಿ. ಪ ಅಪ್ಪ, ಇದು ಒಂದೇ ಜಾತಿ. ವಿಜಾತಿ ಅಂದರೆ ಬೇರೆ ಜಾತಿಯ ವ್ಯಂಜನ ಸೇರಿ ಆಗುವ ಅಕ್ಷರಗಳು, ಅಂದರೆ ಬೇರೆ ಬೇರೆ ಜಾತಿ, ಅಂದರೆ ಒತ್ತಕ್ಷರ ಬೇರೆ ಇರುತ್ತೆ, ಇದು ಅಕ್ಷರನೂ ಕೂಡ ಬೇರೆ ಇರುತ್ತೆ. ನೋಡಿ, ಶಿಕ್ಷೆ, ಇಲ್ಲಿ ಕಾ ಇದೆ, ಕೆ ಅದು ಬೇರೆ ಅಕ್ಷರ, ಅದಕ್ಕೆ ಶ ಒತ್ತಿದೆ, ಅದು ಬೇರೆ ಅಕ್ಷರ, ಶಿಕ್ಷೆ ಆಯಿತು. ಅದು ವಿಜಾತಿ, ಬೇರೆ ಬೇರೆ. ವಿಜಾತಿ ಅಂದರೆ ಬೇರೆ ಬೇರೆ. ಕಾಗೆ ತಾ ಒತ್ತಿದೆ, ಅದು ಬೇರೆ ಬೇರೆ, ಹಾಗೆ ನಾ ಒತ್ತಿದೆ, ಅದು ಬೇರೆ. ಶಕ್ತಿ, ಚಿಹ್ನೆ ಅಂತ. ನೆಕ್ಸ್ಟು, ಈಗ ನಾವು ಅಕ್ಷರಗಳು ಎಲ್ಲಿನಿಂದ ಹುಟ್ಟುತ್ತೆ, ಅದಕ್ಕೆ ಏನು ಹೇಳ್ತೀವಿ, ಮತ್ತು ಯಾವ್ಯಾವ ಅಕ್ಷರಗಳು ಯಾವ್ಯಾವ ಭಾಗದಿಂದ ನಮಗೆ ಇಲ್ಲಿ ಉತ್ಪತ್ತಿಯಾಗುತ್ತೆ ಅಥವಾ ನಾವು ಉಚ್ಚಾರಣೆ ಮಾಡುವಾಗ ಎಲ್ಲಿಂದ ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಕ್ಷರಗಳು ಹುಟ್ಟುವ ಸ್ಥಾನಗಳು ಒಂದು 10 ಕೊಟ್ಟಿದ್ದೀನಿ ನೋಡಿ. ಒಂದು ಕಂಠ್ಯ. ಕಂಠ್ಯ ಅಂದರೆ ಗಂಟಲು. ಗಂಟಲಿನಲ್ಲಿ ಹುಟ್ಟುವಂಥ ಅಕ್ಷರಗಳು ಯಾವ್ದ್ಯಾವುದು? ಹ ನೋಡಿ, ಉಚ್ಚಾರಣೆ ಮಾಡುವಾಗ ನೋಡಿ, ಆ ಅಂದರೆ ಗಂಟ್ಲಿಂದ ಬರ್ತಾ ಇದೆ, ಆ ಗಂಟ್ಲು. ಖ ಖ ಖ ಗ ಗ ಜ್ಞ ಆ ಮತ್ತು ವಿಸರ್ಗ. ವಿಸರ್ಗ ಅಂದರೆ ಹ ಗಂಟ್ಲು ಇದಾಗುತ್ತಲ್ಲ ಅದು. ಇಷ್ಟು ಅಕ್ಷರಗಳು ಏನಾಗುತ್ತೆ, ಗಂಟ್ಲಲ್ಲಿ ಕಂಠ್ಯ ವರ್ಣಗಳಾಗುತ್ತೆ, ಅಂದರೆ ಗಂಟ್ಯ ವರ್ಣಗಳಾಗುತ್ತೆ. ನೆಕ್ಸ್ಟ್ ತಾಲವ್ಯ. ತಾಲವ್ಯ ಅಂತ ಹೇಳಿದ್ರೆ ದವಡೆ, ಅಂದರೆ ದವಡೆಯ ನೆರವಿನಿಂದ ಹುಟ್ಟುವ ಅಕ್ಷರಗಳು. ಯಾವುದು ದವಡೆಯಿಂದ ಯಾವ್ಯಾವ ಅಕ್ಷರಗಳು ಹುಟ್ಟುತ್ತೆ? ಈ ಅಂದರೆ ನೋಡಿ, ಅಲ್ಲಿ ಕೆಳಗಡೆ ದವಡೆ ಇರುತ್ತಲ್ಲ, ಆ ದವಡೆ ಹತ್ರ ಹುಟ್ಟುತ್ತೆ. ಈ ಛ ಚ ಜ ಜ ಜ್ಞ ಯ ಶ ಇವೆಲ್ಲ ದವಡೆ ಹುಟ್ಟುವಂಥ, ದವಡೆಯ ನೆರವಿನಿಂದ ಹುಟ್ಟುವಂಥ ಅಕ್ಷರಗಳು. ನೆಕ್ಸ್ಟು ಮೂರ್ಧನ್ಯ. ಮೂರ್ಧನ್ಯ ಅಂದರೆ ನಾಲಿಗೆಯ ನೆರವಿನಿಂದ ಹುಟ್ಟುವ ಅಕ್ಷರಗಳು, ಅಂದರೆ ನಾಲಿಗೆ ಸಹಾಯವನ್ನು ಪಡ್ಕೊಂಡು ಹುಟ್ಟಂಥವು. ಈಗ ನೋಡಿ, ಇವೆಲ್ಲ ನಾಲಿಗೆ ಮೇಲೆ ಹುಟ್ಟುತ್ತೆ. ರು ಟ ಠ ಡ ಢ ಣ ರ ಶ ಈ ಥರ. ದಂತ್ಯ. ದಂತ್ಯ ಅಂದರೆ ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಥ ಥ ದ ದ ನ ಲ ಸ ಇವೆಲ್ಲ ಹಲ್ಲುಗಳ ಸಹಾಯವನ್ನು ಪಡ್ಕೊಳ್ತೇವೆ ಹುಟ್ಟುವಾಗ. ನೆಕ್ಸ್ಟ್ ಓಷ್ಠಿ ಅಂದರೆ ತುಟಿ. ತುಟಿಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಉ ಊ ಪ ಫ ಬ ಬ ಮ. ನಾಸಿಕ. ಮೂಗಿನ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಮೂಗು ಉಚ್ಚಾರಣೆ ಮಾಡುವಾಗ ಮೂಗಿಂದ ಉಚ್ಚಾರಣೆ ಆಗುತ್ತೆ. ಜ್ಞ ಜ್ಞ ನ ನ ಮ. ಕಂಠ ತಾಲವ್ಯ ಅಂದರೆ ಕಂಠ ಮತ್ತು ದವಡೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಯಾವುದಿದು? ಎರಡು ಕಡೆ ಸಪೋರ್ಟ್ನ ತಗೊಳುತ್ತೆ, ಅಂದರೆ ಒಂದು ಗಂಟ್ಲು ಇನ್ನೊಂದು ದವಡೆ. ಈ ಐ. ನೆಕ್ಸ್ಟು ಕಂಠೋಷ್ಠಿ ಅಂದರೆ ಕಂಠ ಮತ್ತು ತುಟಿ, ಅಂದರೆ ಗಂಟ್ಲು ಮತ್ತು ತುಟಿ ಎರಡು ಸಹಾಯವನ್ನು ಪಡೆಯುವಂಥದ್ದು. ಯಾವುದು ಇದು? ಓ ಊ ಹೌ. ದಂತೋಷ್ಠ್ಯ ಅಂದರೆ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು. ವ. ಕಂಠನಾಸಿಕ ಅಂದರೆ ಗಂಟಲು ಮತ್ತು ಮೂಗು ಎರಡು ಸಹಾಯದಿಂದ ಹುಟ್ಟುವ ಅಕ್ಷರಗಳು. ಹಂ. ಇಷ್ಟು ಅಕ್ಷರಗಳು ಹುಟ್ಟುವಂಥ ಸ್ಥಾನಗಳ ಬಗ್ಗೆ. ತುಂಬ ಧನ್ಯವಾದಗಳು.
ಚಿರಾಗ್, ಏ ಚಿರಾಗ್, ಚಿರಾಗ್ ನೋಡು ಹೆಂಗ್ ಬಂದಿದ್ದು ನೋಡು, ಮತ್ತೇನಾದ್ರು ಮಾಡ್ಬೇಕಂತ.